ಎಲ್ರಿಗೂ ನಮಸ್ಕಾರ. ಫೈರ್ಫ್ಲೈ ಈ ತಿಂಗಳು 24ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲರೂ ನೋಡುವಂಥ ಸಿನಿಮಾ. ನನಗೆ ಸಿನಿಮಾಗಿಂತ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂಚೂರು ಹೇಳೋಣ ಅಂತ ಆಸಕ್ತಿ. ಮೊದಲನೇ ದಿನ ನನಗೊಂದು ಕಾಲ್ ಬರುತ್ತೆ, ನೀವು ಸಿನಿಮುತ್ತು ಪ್ರೊಡಕ್ಷನ್ ಅಲ್ಲಿ ಒಂದು ಪಾತ್ರ ಮಾಡಬೇಕಾಗತ್ತೆ, ಅವೈಲಬಲ್ ಇದ್ದೀರಾ ಅಂತ. ನನಗೆ ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಆ ಹೆಸರು ಕೇಳಿದ ತಕ್ಷಣನೇ ಏನ್ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸರ್ ಖಂಡಿತ ಇದ್ದೀನಿ ಅಂತ ಅಂದೆ. ಸರಿ, ನಾಳೆ ಡೈರೆಕ್ಟ್ರು ಮಾತಾಡ್ತಾರೆ ಅಂದ್ರು. ಎಲ್ಲಿ ನೈಸ್ ರೋಡ್ ಹತ್ರ ಮೆಟ್ರೋ ಇದೆಯಲ್ಲ, ಅಲ್ಲಿಗೆ ಬಂದ್ರು ಡೈರೆಕ್ಟರ್ನ ನೋಡಿಕೊಂಡು. ಬಂದು ಫುಟ್ಪಾತ್ ಮೇಲೆ ಕೂತ್ಕೊಂಡು ಕಥೆಯನ್ನ ಹೇಳಿದ್ರು. ಸರ್, ನೀವು ದೊಡ್ಡಪ್ಪನ ಪಾತ್ರ ಮಾಡ್ತಾ ಇದ್ದೀರಾ, ಈ ತರ ಇದೆ ಅಂತ ಕಥೆಯಲ್ಲಿ ಎಲ್ಲವನ್ನೂ ಹೇಳಿದ್ರು. ಅವ್ರ ಕತೆ ಹೇಳ್ತಾ ಇದ್ದಾರೆ, ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅದೇ ಒಂಥರ ಫೈರ್ಫ್ಲೈ ಆಗಿದೆ. ನನಗೆ ಬೇರೆ ಏನು ಕೇಳಿಸ್ತಾ ಇಲ್ಲ. ಏನ್ ಹೇಳ್ತಿದ್ದಾರೆ ಕತೆ ಹೇಳ್ತಿದಾರೆ ಗೊತ್ತಾಗ್ತಾ ಇಲ್ಲ. ನಾನೇ ಹೀರೋ ಸರ್, ನೀವು ಹೀರೋನಾ? ಇದೇನು, ಅಯ್ಯೋ ನಾವು ಶಿವಣ್ಣ ಸಾರೋ ಮತ್ತಿನ್ಯಾರೋ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಇರ್ಲಿ, ಈಗಿನ ಹುಡುಗರು ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಇದ್ರೂ ಇರ್ಬೋದು, ನಾವ್ ಯಾರನ್ನು ಲೇಜಿ ಮಾಡೋದು ಬೇಡ. ಆಯ್ತು ಸರ್, ನಾನು ಅವೈಲಬಲ್ ಇದ್ದೀನಿ ಅಂತಾರೆ. ಸರಿ, ಒಂದಿಷ್ಟು ದಿನ ಆದ್ಮೇಲೆ ಡೇಟ್ಸ್ ಬರುತ್ತೆ. ಸಟ್ಟಿಗೆ ಹೋಗ್ತೀನಿ. ಸಟ್ಟಿಗೆ ಹೋದ್ರೆ ನಮ್ಗೂ ರಾಜ ಆತಿಥ್ಯ. ಸರ್ ಗುಡ್ ಮಾರ್ನಿಂಗ್. ಪ್ರತಿಯೊಂದು ಪ್ರೊಡಕ್ಷನ್ ಅವರು, ಡೈರೆಕ್ಷನ್ ಟೀಮು, ಪ್ರೊಡಕ್ಷನ್ ಅವರು, ಲೈಟಿಂಗ್ ಬಾಯ್ಸು, ಊಟ ಬಡಿಸೋರು ಪ್ರತಿಯೊಬ್ರು. ಏನಂದ್ರೆ ಈ ಮೊದಲೇ ಈ ಮಾತು ಹೇಳ್ಬೇಕಾಯ್ತು. ಅಪ್ಪಾಜಿ ಅವ್ರ ಮನೆಗೆ ಈಗ ಸಾಯಂಕಾಲ 5 ಗಂಟೆಗೆ ಬಂದಾಗ ಆತಿಥ್ಯ, ನೀರು ಕುಡಿದ್ರಾ, ಕಾಫಿ ಕುಡಿದ್ರಾ, ಊಟ ಮಾಡಿದ್ರಾ, ಇದೇ ಮೊದಲು ಅವ್ರು ಕೇಳಿದ್ದು. ಆ ಆತಿಥ್ಯನ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಗೆಲುವಿಗೆ ಕಾರಣ ಆಗುತ್ತೆ. ಹಾಗೆ ಟೀಮ್ ಒಳಗೆ ಹೋಗಿದ ತಕ್ಷಣ ನಾವು ಏನು ಆಕ್ಟಿಂಗ್ ಮಾಡ್ಬೇಕು ಅಂತಂದ್ರೆ ಮಾಡ್ಬೋದು ಬಿಡು, ಎಲ್ಲರೂ ಪರಿಚಯ ಆಗಿದಾರಲ್ಲ ಅನ್ನೋ ಒಂದು ಇದಾಯ್ತು. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ಟೆಕ್ನಿಕಲ್ ಒಂದು ಕ್ಯಾಮ್ರಾ ಕೆಟ್ಟೋಗುತ್ತೆ. ಎಲ್ಲರೂ ಪ್ಯಾಕಪ್ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬೆಳಿಗ್ಗೆ 7 ಗಂಟೆಗೆ. ಅವಾಗ ನಮ್ಗೆ ಅಯ್ಯೋ ಒಂದಿನದ್ದು ಪೇಮೆಂಟ್ ಹೋಗ್ಬಿಡ್ತಲ್ಲ, ಏನ್ ಮಾಡೋದು, ಹಿಂಗೋಗೋಯ್ತಲ್ಲ, ಪರವಾಗಿಲ್ಲ, ಏನೋ ಆಗಿದೆ, ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೋಗೋಣ ಅಂತ ಹೋದ್ವಿ. ಆದ್ರೆ ಅವತ್ತಿನ ದಿನ ಪೇಮೆಂಟ್ ಕೂಡ ಹಾಕಿದ್ದಾರೆ. ಅಷ್ಟು ದೊಡ್ಡ ಗುಣ. ನಮ್ಗೆ ಖುಷಿ ಆಗ್ಬಿಡ್ತು. ನಮ್ಗೆ ಎಷ್ಟು ಹೈಯೆಸ್ಟ್ ಪೇಮೆಂಟ್ ತಗೊಂಡಿರೋದು ಈ ಸಿನಿಮಾದಲ್ಲೇ. ನಾನು ಸುಮಾರು ಸಿನಿಮಾಗಳಲ್ಲಿ ಇದು ಮಾಡಿದೀನಿ, ಆದ್ರೆ ಅಷ್ಟೊಂದು ಪೇಮೆಂಟ್ ಕೊಟ್ಟಿಲ್ಲ. ಇಲ್ಲೇನೋ ಕೇಳಿದೆ, ಹೇ ಅಷ್ಟಕ್ಕೆ ಸರ್ ಓಕೆ ಅಂದ್ಬಿಟ್ರು. ನಾನು ಇದೇನಪ್ಪ ಇನ್ನೂ ಕೇಳಬಹುದಾಗಿತ್ತೇನೋ ಅಂತ ಅನ್ನಿಸ್ತು. ಅಲ್ಲ, ಅದೇ ದೊಡ್ಡದಾಗೋಗಿತ್ತು ನನಗೆ. 10,000 ದೊಡ್ಡದಾಗೋಗಿತ್ತು. ಅಯ್ಯೋ, ಇವ್ರೇನು ಕೊಟ್ಟಿಲ್ಲ. ಇಲ್ಲೇನೋ ಕೇಳಿದೆ, ಹೇ ಅಷ್ಟಕ್ಕೆ ಸರ್ ಓಕೆ ಅಂದ್ಬಿಟ್ರು. ನಾನು ಇದೇನಪ್ಪ ಇನ್ನೂ ಕೇಳಬಹುದಾಗಿತ್ತೇನೋ ಅಂತ ಅನ್ನಿಸ್ತು. ಅಲ್ಲ, ಅದೇ ದೊಡ್ಡದಾಗೋಗಿತ್ತು ನನಗೆ. 10,000 ದೊಡ್ಡದಾಗೋಗಿತ್ತು. ಅಯ್ಯೋ, ಇವ್ರೇನು ಕನ್ಫ್ಯೂಸ್ ಮಾಡಲೇ ಇಲ್ಲ. ಆಯ್ತು ಅಂದ್ರು, 1,000 ಕನ್ವೀನಿಯನ್ಸ್ ಕೊಟ್ರು. ಪೇಮೆಂಟ್ ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ಬೀಳೋದು, ನಮ್ಗೊಂಥರ ಖುಷಿ ಆಗೋದು. ಸಟ್ಟಲ್ಲಿ ಹೋದ್ರೆ ಊಟ, ಮತ್ತೆ ಗೀತಮ್ಮವ್ರೇನೋ ಸ್ನ್ಯಾಕ್ಸ್ ಏನೋ 4 ಗಂಟೆ ಕಳ್ಸೋರಂತೆ ಎಕ್ಸ್ಟ್ರಾ. ಮತ್ತೆ 6 ಗಂಟೆ 7 ಗಂಟೆ ಆದ್ರೆ ಮತ್ತೆ ಊಟ ಇರೋದು. ಊಟ ಮಾಡ್ಕೊಂಡೇ ನಾವು ಮನೆಗೆ ಹೋಗ್ಬೇಕು. ಹಾಗಾಗಿ ಈ ಫೈರ್ಫ್ಲೈನಲ್ಲಿ ದೊಡ್ಡಪ್ಪನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ದೊಡ್ಡಪ್ಪ ಅಂದ್ರೆ ಎಷ್ಟು ಒಳ್ಳೆ ದೊಡ್ಡಪ್ಪ ಅಂದ್ರೆ ಆಡಿಯನ್ಸ್ ಎಲ್ಲ ನೋಡಿದವರು, ದೊಡ್ಡಪ್ಪ ಅಂದ್ರೆ ಈಗಿರ್ಬೇಕು, ನಮ್ಗೆ ಇಂಥ ದೊಡ್ಡಪ್ಪ ಸಿಗ್ಬೇಕು. ನಾನು ಒಳ್ಳೆಯವನಾಗಿ ಅವನ ಹತ್ರ, ವ್ಯಕ್ತಿ ಹತ್ರ, ಹೀರೋ ಹತ್ರ ತುಂಬಾ ಚೆನ್ನಾಗಿರ್ತೀನಿ. ನಾನೇನು ಅವ್ನು ಕ್ಲಮ್ಸಿ ಮಾಡೋದಿಲ್ಲ. ಅವನೇನೇನು ಡಿಸ್ಟರ್ಬ್ ಮಾಡ್ತಾನೋ ಅದಕ್ಕೆಲ್ಲ ಇನ್ವಾಲ್ವ್ ಆಗಿರ್ತೀನಿ. ಕತೆ ಹೇಳೋದು ಬೇಡ, ಸುಮ್ಮನೆ ಹೇಳಿದ್ದು. ಓಕೆ ಸರ್, ಓಕೆ. ಆಮೇಲೆ ವಿಕ್ಕಿ ಸರ್ ಡೈರೆಕ್ಟ್ರು ತುಂಬಾ ಇಂಟೆಲಿಜೆಂಟ್ ಪರ್ಸನ್. ಅವರು ಸಟ್ಟಲ್ಲಿ ಹೆಂಗೆ ಅಂದ್ರೆ ಪ್ರತಿಯೊಂದನ್ನ ಡೀಟೇಲ್ಸ್ ಮುಂಚೆನೆ, ಸಿನಿಮಾಗಿಂತ ಮುಂಚೆನೆ ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೇ ಬರ್ಬೇಕು, ಹಾಗೇ ಸಟ್ ಇರ್ಬೇಕು, ಹಾಗೆ ಕಲರ್ ಇದಿರ್ಬೇಕು. ಸಟ್ಟು ವರ್ಧಣ್ಣವರು ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಮತ್ತೆ ಅಭಿಲಾಷ್ ಇದಾರಲ್ಲ DOP, ಅವ್ರು ಏನು ಅಯ್ಯಯ್ಯೋ, ತಿಂಡಿ ಊಟ ಮಾಡೋದ್ ಬಿಟ್ಟು ಬರೇ ಫ್ರೇಮ್ ನೋಡೋದು, ಹೀಗೆ ಇರ್ಬೇಕು, ಹೀಗೆ ಬರ್ಬೇಕು ಅಂತ ಒಂದೊಂದೇ ಟೇಕಲ್ಲಿ ಕ್ಲೀನ್ ಆಗಿ ಮುಗಿಸ್ಬಿಡೋರು. ಏನು ನಮಗೆ ಟೆನ್ಷನ್ ಇತ್ತಿರ್ಲಿಲ್ಲ. ಹಾಗಾಗಿ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಇಷ್ಟೇನೆ, 24ನೇ ತಾರೀಕು ಫೈರ್ಫ್ಲೈ ರಿಲೀಸ್ ಆಗುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೋಡಿ ಅಂತ ತಮ್ಮಲ್ಲಿ ಬೇಡ್ಕೋತಾ ಇದ್ದೇನೆ. ಆಮೇಲೆ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ, ಮಾಧ್ಯಮ ಮಿತ್ರರನ್ನ ಮರ್ತ್ಬಿಟ್ಟೆ. ನೀವೇ ಬೆನ್ನೆಲುಬು. ಯಾಕೆಂತಂದ್ರೆ ನೀವುಗಳೆಲ್ಲ ಒಂದ್ ಸ್ವಲ್ಪ ಯೂಟ್ಯೂಬ್ ಅಲ್ಲಿ, ಬೇರೆ ಬೇರೆ ಚಾನೆಲ್ಗಳಲ್ಲಿ ಪ್ರಚಾರ ಮಾಡಿದ್ರೆ ಹೆಚ್ಚು ಇದಾಗುತ್ತೆ. ಇದು ಏನಂದ್ರೆ ಎಲ್ಲ ಒಂದೇ ತರ ಸ್ಟೋರಿ ಇದೆ ಅಂತಲ್ಲ, ನಮ್ಮ ಮಾಮೂಲಿ ಸ್ಟೋರಿನೇ, ಆದ್ರೆ ಅದ್ಭುತವಾಗಿದೆ. ನಾವು ನೋಡಿದೀವಿ, ನಮ್ಮ ಪಾಠ ಅದ್ಭುತವಾಗಿದೆ.
ಓಕೆ, ಥ್ಯಾಂಕ್ ಯು ಸರ್.